ನಮಸ್ಕಾರ. ಕಾಫಿ ವಿತ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ವಿಚಾರಗಳು ಇದೆ ಎಲ್ಲವನ್ನ ಕೂಡ ಈ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳ ಪ್ರಮುಖವಾದಂಥ ವಿಚಾರಗಳು ಏನು ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆಗೆ ಸಂಪುಟ ಅಸ್ತು. 15% ಟಿಕೆಟ್ ರೇಟ್ ಹೆಚ್ಚಳಕ್ಕೆ ನಿರ್ಧಾರ. ಬಿಜೆಪಿ ಅವಧಿಯಲ್ಲಿ ಸಾಲ ಆಗಿದೆ ಎಂದ ರಾಮಲಿಂಗಾರೆಡ್ಡಿ. ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಎಂದ ಜೋಶಿ. ಸದಸ್ಯತ್ವ ಅಭಿಯಾನದ ಬಳಿಕ ಎಲೆಕ್ಷನ್. ಜಾರಕಿಹೊಳಿ ಮನೆಯಲ್ಲಿ 7 ಸಚಿವರು 35 ಶಾಸಕರ ಡಿನ್ನರ್ ಮೀಟಿಂಗ್. ಡಿಸಿಎಂ ಡಿಕೆಶಿ ಅನುಪಸ್ಥಿತಿಯಲ್ಲಿ ಸಭೆ. ಭಾರೀ ಕುತೂಹಲ ಮೂಡಿಸಿದ ಕೈ ನಾಯಕರ ನಡೆ. ಬಿಜೆಪಿಯಲ್ಲಿ ಮುಂದುವರೆದ ಬಣ ಬಡಿದಾಟ. ನಾಳೆಯಿಂದ ಯತ್ನಾಳ್ ಬಣದಿಂದ ವಕ್ಫ್ ಹೋರಾಟ. ಇಂದು ಮತ್ತೆ ರೆಬಲ್ಸ್ ಟೀಮ್ನಿಂದ ಸಭೆ. ಅಮೆರಿಕದ ದೈತ್ಯ ಉಪಗ್ರಹ ಉಡಾವಣೆಗೆ ಇಸ್ರೋ ಸಜ್ಜು. ನಭಕ್ಕೆ ಹಾರಲಿದೆ 6 ಟನ್ ತೂಕದ ರಾಕೆಟ್. ಕುಗ್ರಾಮಗಳಿಗೆ 5G ಸೇವೆ ಒದಗಿಸೋಕೆ ಸಹಾಯಕ. ಇವತ್ತಿನ ಪ್ರಮುಖ ಸುದ್ದಿಗೆ ಸಾಮಾನ್ಯವಾಗಿ ನಾವು ಮೊದಲೇ ಹೇಳಿದ್ವಿ, ಜೊತೆಗೆ ಒಂದಷ್ಟು ಹೋರಾಟಗಳು, ಒಂದಷ್ಟು ರೀತಿಯಾದಂಥ ಮೀಟಿಂಗ್ಗಳು ಆಗಿತ್ತು. ಹೊಸ ವರ್ಷದ 2ನೇ ದಿನವೇ ಇದೊಂದು ರೀತಿಯಾಗಿ ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿ. 15% ಟಿಕೆಟ್ ರೇಟನ್ನು ಹೆಚ್ಚಳಕ್ಕೆ ನಿರ್ಧಾರ ಮಾಡಿರೋದು. ಇದು ಮೊದಲ ಸುದ್ದಿ ಕನ್ನಡಪ್ರಭದ್ದು. ಅದನ್ನು ನೋಡ್ತಾ ಹೋಗೋಣ. ಹೊಸ ವರ್ಷದ 2ನೇ ದಿನವೇ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಬಸ್ ಪ್ರಯಾಣ ದರ 15% ಹೆಚ್ಚಳಕ್ಕೆ ನಿರ್ಧರಿಸಲಾಗಿದೆ. ನಾಡಿದ್ದಿನಿಂದ ರಾಜ್ಯದಾದ್ಯಂತ ಇದು ಜಾರಿಗೆ ಬರಲಿದೆ. ಹೇಗೆ ಅದರಲ್ಲೂ AC, ಸಾಮಾನ್ಯ ಈ ಥರದ್ದು ಏನಾದರೂ ಡಿವೈಡ್ ಇದೆಯಾ ನೋಡೋಣ. ಸಾಮಾನ್ಯ, AC, ನಗರ ಸಾರಿಗೆ ಸೇರಿ ಎಲ್ಲ ಬಸ್ ದರ ಪರಿಷ್ಕರಣೆಗೆ ಸಂಪುಟ ಸಮ್ಮತಿಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ 10 ವರ್ಷ, ರಾಜ್ಯದ ಉಳಿದೆಡೆ 5 ವರ್ಷದ ಬಳಿಕ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಇಲ್ಲಿವರೆಗೂ 5-10 ವರ್ಷಗಳಾಗಿತ್ತು ಏರಿಕೆ ಆಗದೇನೆ. ಏರಿಕೆ ಮಾಡಬೇಕು, ಇಲ್ಲಾಂದರೆ ಸಿಕ್ಕಾಬಟ್ಟೆ ನಷ್ಟಗಳಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು, ಮನವರಿಕೆ ಮಾಡಲಾಗ್ತಾ ಇತ್ತು. ಇದಕ್ಕೆ ಸಾಲು ಸಾಲು ಮೀಟಿಂಗ್ಗಳು ಕೂಡ ಆಗಿತ್ತು. ನಿನ್ನೆ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ದರ ಏರಿಕೆ ಯಾಕೆ ನೋಡಿ, 2014ರಲ್ಲಿ BMTC ಬಸ್ಗಳ ದರ ಪರಿಷ್ಕರಿಸಲಾಗಿತ್ತು. ಆಗ ಡೀಸೆಲ್ ದರ ಲೀಟರ್ಗೆ 46.24 ರೂಪಾಯಿ ಇತ್ತು. 2020ರಲ್ಲಿ KSRTC, ವಾಯುವ್ಯ ಕಲ್ಯಾಣ ಕರ್ನಾಟಕ ನಿಗಮಗಳ ಟಿಕೆಟ್ ದರಗಳನ್ನು ಪರಿಷ್ಕರಣೆ ಮಾಡಲಾಗಿತ್ತು. ಆ ವೇಳೆ ಲೀಟರ್ ಡೀಸೆಲ್ ಬೆಲೆ 60.98 ಇತ್ತು. ಈಗ ಡೀಸೆಲ್ 89 ರೂಪಾಯಿಗೆ ತಲುಪಿದೆ. ಇದರಿಂದ ನಿತ್ಯ 9.16 ಕೋಟಿ ರೂಪಾಯಿ ಇದ್ದಂಥ ಇಂಧನ ವೆಚ್ಚ 13.21 ಕೋಟಿ ರೂಪಾಯಿಗೆ ಏರಿಕೆ ಆಗಿಬಿಟ್ಟಿತ್ತು. ಇತರೆ ವೆಚ್ಚ ನಿತ್ಯ 18.36 ಕೋಟಿಗೆ ಜಿಗಿದಿದೆ. ನಿಗಮಗಳಿಗೆ ನಿತ್ಯ 9.56 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಜನವರಿ 5ರಿಂದಲೇ ಜಾರಿಯಾಗತ್ತೆ. ಎಲ್ಲ ನಿಗಮಗಳ ಸಾಮಾನ್ಯ ಬಸ್ಸು, ನಗರ ಸಾರಿಗೆ ಬಸ್ಸು, ಐಷಾರಾಮಿ ಬಸ್ಸು ಸೇರಿ ಎಲ್ಲ ಬಸ್ಗಳ ಹಾಲಿ ಪ್ರಯಾಣ ದರವನ್ನು 15% ಹೆಚ್ಚಳ ಮಾಡಲಾಗುತ್ತೆ. ಜನವರಿ 5ರಿಂದ ಜಾರಿಗೆ ಬರುತ್ತೆ. ಇನ್ನು ಮಹಿಳೆಯರಿಗೆ ಉಚಿತ, ಪುರುಷರಿಗೆ ಹೊರೆ ಅನ್ನೋದು ಖಚಿತ. ಮಹಿಳೆಯರಿಗೆ ಉಚಿತವಾಗಿ ಏನು ಅನೌನ್ಸ್ ಮಾಡಿದಾರೋ ಅದಂತೂ ಇದ್ದೇ ಇರುತ್ತೆ. ಈಗಾಗಲೇ BJP ಸರ್ಕಾರದ ಸಂದರ್ಭದಲ್ಲಿ, BJPಯ ಅವಧಿಯ ಸಂದರ್ಭದಲ್ಲಿ ಸಾಲ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಪುರುಷ ವಿರೋಧಿ ಸರ್ಕಾರ ಅಲ್ಲ ಅಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲರೂ ಹೇಳ್ತಿರೋದು ಅದೇ, ನೀವು ಮಹಿಳೆಯರಿಗೇನೋ ಶಕ್ತಿ ಯೋಜನೆ ಅಂತ ಫ್ರೀ ಅಂತಿದ್ದೀರಾ, ಬಟ್ ಈಗ 15% ಜಾಸ್ತಿ ಮಾಡಿಬಿಟ್ರೆ ಪುರುಷರಿಗೆ ಹೊರೆ ಆಗುತ್ತಲ್ಲ ಅಂತ ಅದಕ್ಕೆ ಸರ್ಕಾರದ ಕಡೆಯಿಂದ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮದೇನು ಪುರುಷ ವಿರೋಧಿ ಸರ್ಕಾರ ಅಲ್ಲ ಅಂತ HK ಪಾಟೀಲ್ ಅವರು ಹೇಳಿದ್ದಾರೆ. ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ BMTCಯಲ್ಲಿ 10 ವರ್ಷಗಳ ಹಿಂದೆ ಹಾಗೂ KSRTCಯ ವಾಯುವ್ಯ
ಸಾರಿಗೆ ನಿಗಮ, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳಲ್ಲಿ 5 ವರ್ಷಗಳ ಹಿಂದೆ ಪ್ರಯಾಣ ದರ ಹೆಚ್ಚಿಸಲಾಗಿದೆ. ಆ ಬಳಿಕ ಡೀಸೆಲ್ ದರ, ವೇತನ, ನಿರ್ವಹಣಾ ವೆಚ್ಚ ಎಲ್ಲವೂ ಕೂಡ ಹೆಚ್ಚಾಗಿದ್ರು. ಪ್ರಯಾಣ ದರ ಮಾತ್ರ ಹೆಚ್ಚಿಸಿಲ್ಲ. ಇದರಿಂದ ದಿನದಿಂದ ದಿನಕ್ಕೆ 4 ನಿಗಮಗಳ ಆರ್ಥಿಕ ಸ್ಥಿತಿ ಸಂಕಷ್ಟಕ್ಕೆ ಹೋಗ್ತಾ ಇದ್ದು, ಇದನ್ನು ತಪ್ಪಿಸಬೇಕು, ಅದು ಅನಿವಾರ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ದರ ಹೆಚ್ಚಳಿಕೆಗೆ ನಿರ್ಧರಿಸಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಶಕ್ತಿ ಯೋಜನೆಯಡಿ ಸರ್ಕಾರ ಪ್ರತಿ ತಿಂಗಳು 417.92 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದು, ಪ್ರಸಕ್ತ ಸಾಲಿನಲ್ಲಿ ಒಟ್ಟು 5,015 ಕೋಟಿ ರೂಪಾಯಿ ನೀಡಲಾಗ್ತಾ ಇದೆ. ಪರಿಷ್ಕೃತ ದರದಿಂದಾಗಿ ಮಹಿಳೆಯರ ಪ್ರಯಾಣದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಹೆಚ್ಚುವರಿ ಶಕ್ತಿ ಹಣ ಬಿಡುಗಡೆ ಮಾಡಲಿದೆ. ಇದರಿಂದ ಸರ್ಕಾರಕ್ಕೆ ಹೊರೆ ಆದರೂ ನಿಗಮಗಳ ಆರ್ಥಿಕ ಹೊರೆ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೆರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇದಕ್ಕಿಂತ ಮುಂಚೆ ಈ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಸಚಿವರು? ರಾಮಲಿಂಗಾರೆಡ್ಡಿ ಅವರು ಸ್ವತಃ ಮಾತನಾಡಿದ್ದಾರೆ, ನೋಡ್ಕೊಬರೋಣ ಬನ್ನಿ. ನಮ್ಮ ಬೋರ್ಡ್ಗಳಿದೆಯಲ್ಲ, ಅವರು ಪ್ರಸ್ತಾವನೆ ಕಳಿಸಿ 5-6 ತಿಂಗಳಾಗಿತ್ತು. ನಮಗೆ ಶಕ್ತಿಯಿಂದ ಆದಾಯ ಜಾಸ್ತಿ ಆಗಿದ್ರು, ಖರ್ಚು ಜಾಸ್ತಿ ಆಗ್ತಾ ಇದೆ, ನಮಗೆ ಟಿಕೆಟ್ ದರ ಏರಿಸಿ ಅಂತ. ಈಗ ನಾನಾ ಕಾರಣಗಳಿಂದ ಆಗಿರಲಿಲ್ಲ. ಈಗ 15%ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಿಂದ 1,000 ಕೋಟಿ ಬರ್ಬೋದು, ಹೆಚ್ಚೇನು ಬರೋದಿಲ್ಲ. ಅದರ ನಷ್ಟದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಶಕ್ತಿನಲ್ಲಿ ಮಹಿಳೆಯರು ಓಡ್ತಾರಲ್ಲ, ಅದು ಏನು ಟಿಕೆಟ್ ಜಾಸ್ತಿ ಆಗುತ್ತೋ ಅದು ಸರ್ಕಾರನೇ ಕೊಡುತ್ತೆ. ಇನ್ನು ಸ್ವಲ್ಪ ದಿನ ತಳ್ಬೋಯಿತು. ಆದರೆ BJP ಸರ್ಕಾರ ನಮ್ಗೆ ಅಧಿಕಾರ ಬಿಟ್ಕೊಂಡ ಸಂದರ್ಭದಲ್ಲಿ 5,900 ಕೋಟಿ ಸಾಲ ಇಟ್ಬಿಟ್ಟಿದ್ದಾರೆ. ಸಾಲ ಇಲ್ಲದೇ ಇದ್ದರೆ ಇನ್ನೂ ಏನಾದರೂ ಸ್ವಲ್ಪ ತಳ್ಬೋಯಿತು. BJP ಅವರು 1 ವರ್ಷ 7 ತಿಂಗಳು ಮುಂಚೆ 8 ತಿಂಗಳಾಯಿತು ಅಂದ್ಕೊಳ್ಳಿ, ನಮಗೆ ಅಧಿಕಾರ ಬಿಟ್ಟುಕೊಟ್ಟಾಗ 5,900 ಕೋಟಿ ಸಾಲ ಬಿಟ್ಟೋಗಿದ್ರು. ಅಷ್ಟು ಸಾಲ ನಮಗೆ ಜಾಸ್ತಿ ಹೊರೆಯಾಗಿತ್ತು. ಅದ್ರ ಜೊತೆಗೆ ಪ್ರತಿದಿನ ನಷ್ಟ ಆಗ್ತಾಯಿತ್ತು. ಸಾರ್ವಜನಿಕರಿಗೆ ಈ ಅನಿವಾರ್ಯ ಈಗ ಸ್ವಲ್ಪ ಜಾಸ್ತಿ ಮಾಡಿ. ನಮ್ಮ ಬೋರ್ಡ್ಗಳಿದೆಯಲ್ಲ, ಅವರು ಪ್ರಸ್ತಾವನೆ ಕಳಿಸಿ 5-6 ತಿಂಗಳಾಗಿತ್ತು. ನಮಗೆ ಶಕ್ತಿಯಿಂದ ಆದಾಯ ಜಾಸ್ತಿ. ಹೆಸರು ಮುಂದಿನ ಸುದ್ದಿ ಯಾವುದು ಅಂತ ನೋಡ್ತಾ ಹೋಗೋಣ. ಸದ್ಯ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಡಲಾಗಿದೆ. ಸೊ ಆ ಶಾಕಿಂಗ್ ಸ್ಟೇಟ್ಮೆಂಟ್ ಏನು? ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಗೆ ಚುನಾವಣೆಯನ್ನ ನಡೆಸಲಾಗತ್ತೆ ಅಂತ ಸಚಿವ ಜೋಶಿ ಅವರು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಎಲೆಕ್ಷನ್ ಮಾಡಿ ರಾಜ್ಯಾಧ್ಯಕ್ಷರ ನೇಮಕ ಮಾಡ್ತಾರಾ? ಇಲ್ಲ. ಸೊ ಅದಕ್ಕೂ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ರಾಜ್ಯದಲ್ಲಿ ಚುನಾವಣೆಯ ಮೂಲಕ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯಲಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಮೇಲ್ವಿಚಾರಕರಾಗಿದ್ದಾರೆ ಅಂತ ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದ್ದಾರೆ, ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು, ಈಗಿನ ರಾಜ್ಯಾಧ್ಯಕ್ಷರು ಚುನಾವಣೆ ಮೂಲಕ ಆಯ್ಕೆ ಆದವರಲ್ಲ, ಪಕ್ಷದ ಹೈಕಮಾಂಡ್ ಅವರ ನೇಮಕ ಮಾಡಿದೆ. ಎಲ್ಲರ ಸಮ್ಮತಿ ಮೇರೆಗೆ ಅವರನ್ನು ನೇಮಕ ಮಾಡಲಾಗಿದೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಇದೇ ಥರದೊಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದೀಗ ಪಕ್ಷದ ಎಲ್ಲ ಹಂತಗಳಲ್ಲಿ ನಡೆಯುವಂತೆ ಮುಂದಿನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೂ ಕೂಡ ಚುನಾವಣೆ ನಡೆಯಲಿದೆ. ಬಿಜೆಪಿ ಸದಸ್ಯತ್ವ ಅಭಿಯಾನ ಮುಗಿದ ಬಳಿಕ ಎಲ್ಲ ಹಂತಗಳಲ್ಲೂ ಕೂಡ ಪಕ್ಷದ ಪದಾಧಿಕಾರಿಗಳ ಚುನಾವಣೆ ನಡೆಯುತ್ತೆ. ಈಗಾಗಲೇ ಬೂತ್ ಅಧ್ಯಕ್ಷರ ಆಯ್ಕೆ ನಡೆದಿದೆ. ಮಂಡಲ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದೆ. ಅದೇ ರೀತಿ ಪ್ರತಿ ರಾಜ್ಯದ ಬಿಜೆಪಿ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದಂತೆ ಒಬ್ಬೊಬ್ಬರನ್ನ ಮೇಲ್ವಿಚಾರಕರನ್ನಾಗಿ ನೇಮಕ ಮಾಡಲಾಗಿದೆ. ಕರ್ನಾಟಕದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮೇಲ್ವಿಚಾರಕರಾಗಿದ್ದಾರೆ ಅಂತ. ಅಂದರೆ ಬಿಜೆಪಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಿಸ್ತು ಅನ್ನೋದು ಹೊರಟೋಗ್ಬಿಡ್ತಾ ಅನ್ನೋ ಪ್ರಶ್ನೆ. ಮೊದಲೆಲ್ಲ ಹೈಕಮಾಂಡ್ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೋ ಅಥವಾ ಇವರು ಓಕೆ ಅಂತ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ಮೇಲೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹೈಕಮಾಂಡ್ ನಾಯಕರ ನಿರ್ಧಾರವೇ ಅಂತಿಮ ನಿರ್ಧಾರ ಆಗಿರ್ತಿತ್ತು. ಆದರೆ ಈಗ ಆಗ್ತಿರುವಂಥ ಕಚ್ಚಾಟ, ಬಣಬಡಿದಾಟ ಇದೆಲ್ಲವನ್ನು ನೋಡಿ ರಿಸ್ಕೇ ತೆಗೆದುಕೊಳ್ಳೋದು ಬೇಡ ಅಂತ ನಿರ್ಧಾರಕ್ಕೆ ಬಂದಂಗಿದೆ. ಸೊ BJP ರಾಜ್ಯ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಚುನಾವಣೆಯನ್ನು ಮಾಡಲಾಗತ್ತಂತೆ. ವಿಜಯೇಂದ್ರ ಅವರ ಅವಧಿ ಮುಗಿತಾ ಬಂತು. ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಒಂದು ಟೀಮ್ ಆಲ್ರೆಡಿ ಆ್ಯಕ್ಟಿವ್ ಆಗಿದೆ. ಶೋಭಾ ಕರಂದ್ಲಾಜೆ ಅವರ ಹೆಸರು
ಹೆಸರು ಮುಂಚೂಣಿಯಲ್ಲಿದೆ, ಯತ್ನಾಳ್ ಅವರ ಬಣದಲ್ಲಿ ಇಬ್ಬರ ಹೆಸರು ಮುಂಚೂಣಿಯಲ್ಲಿದೆ. ಸೊ ಯಾರನ್ನೇ ಆಯ್ಕೆ ಮಾಡಬೇಕು ಅಂತಂದ್ರು ಎಲೆಕ್ಷನ್ಗೆ ನಿಂತ್ಕೋಬೇಕು. ಎಲೆಕ್ಷನ್ಗೆ ನಿಂತು ಅವ್ರಿಗೆ ಓಟ್ ಬಂತು ಅಂದರೆ ಅವರ ರಾಜ್ಯಾಧ್ಯಕ್ಷರು. ಈ ಥರದೊಂದು ಹೊಸ ಬದಲಾವಣೆ ಬಿಜೆಪಿಯಲ್ಲಿ ಹೊಸ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಹ್ಲಾದ್ ಜೋಶಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಸಹಜವಾಗಿಯೇ ಪರ ಮತ್ತು ವಿರೋಧ ಎರಡೂ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಸೊ ಇದ್ರದ್ದು ಅವಶ್ಯಕತೆ ಇತ್ತಾ, ಬಿಜೆಪಿಗೆ ಈ ಥರದೊಂದು ಅನಿವಾರ್ಯತೆ ಬಂತಾ, ಚುನಾವಣೆ ಮಾಡಿ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡುವಂಥ ಅನಿವಾರ್ಯತೆ ಬಂತಾ, ಈ ಥರದ್ದೆಲ್ಲ ಪ್ರಶ್ನೆಗಳಿದೆ. ಕೆಲವರು ಕರೆಕ್ಟ್, ಯಾರ್ಯಾರೋ ಲಾಭಿ ಮಾಡಿ ಹೈಕಮಾಂಡ್ ಬಾಗಿಲು ಕದವನ್ನು ತಟ್ಟಿ ಒಂದಷ್ಟು ರೀತಿಯಾಗಿ ಬೇಡ್ಕೊಂಡು ಇದೆಲ್ಲ ಮಾಡೋ ಬದಲು, ರಾಜಕೀಯ ಆಗೋ ಬದಲು ಚುನಾವಣೆ ನಡೆಯೋದು ಬೆಟರು ಅಂತ ಹೇಳ್ತಿದ್ದಾರೆ. ನೋಡಬೇಕು, ಬದಲಾವಣೆ ಅಂತೂ ಖಂಡಿತವಾಗಿ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ನೋಡ್ತಾ ಹೋಗೋಣ. ಜಾರಕಿಹೊಳಿ ಅವರ ಮನೆಯಲ್ಲಿ ಸಿಎಂ 35 ಶಾಸಕರ ಡಿನ್ನರ್ ಮೀಟಿಂಗ್. ಅದರಲ್ಲಿ ಏನಿದೆ? ಡಿನ್ನರ್ ಮಾಡಬಾರ್ದಾ, ಮೀಟಿಂಗ್ ಮಾಡಬಾರ್ದಾ ಅನ್ನೋದು ಪ್ರಶ್ನೆ ಅಲ್ವಾ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ. ಡಿ ಕೆ ಶಿವಕುಮಾರನ್ನು ಹೊರತುಪಡಿಸಿ ಜಾರಕಿಹೊಳಿಯವರ ಮನೆಯಲ್ಲಿ ಸಿಎಂ 35 ಶಾಸಕರುಗಳು ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಏನು ಮೀಟಿಂಗು ಅಂತ ಅಂದರೆ, ಅವರು ಜಸ್ಟ್ ಇದೊಂದು ಔತಣಕೂಟ ಅಂತ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನೇನಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ 7 ಮಂದಿ ಸಚಿವರು ಸೇರಿ 35 ಮಂದಿ ಶಾಸಕರು ಗುರುವಾರ ರಾತ್ರಿ ಔತಣಕೂಟದ ನೆಪದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಭೆ ಸೇರಿ ಚರ್ಚೆಯನ್ನು ನಡೆಸಿದ್ದಾರೆ. ರಾಜಕೀಯ ವಲಯದಲ್ಲಿ ತೀವ್ರ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಇದೆ, CM ಬದಲಾವಣೆ ಅನ್ನುವಂಥ ಮಾತು ಇದೆ. ಅದರ ಜೊತೆಗೆ DK ಬಣ, ಸಿದ್ದರಾಮಯ್ಯನವರ ಬಣ ಅಂತ ಇದೆ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ಅಂತ ವಿದೇಶಕ್ಕೆ DK ಶಿವಕುಮಾರ್ ಅವರು ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣ ಅಂತ ಹೇಳಿ ಗುರುತಿಸಿಕೊಂಡವರ ಮನೆಯಲ್ಲಿ ಹೊರಗಳೆಲ್ಲರೂ ಸೇರಿ ಒಟ್ಟಿಗೆ ಒಂದು ಔತಣಕೂಟವನ್ನು ಅರೇಂಜ್ ಮಾಡಿದ್ದು, ಭಾಗಿಯಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ನೋಡಿ, ಹೊಸ ವರ್ಷಾಚರಣೆಗೆ ವಿದೇಶ ಪ್ರವಾಸಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್ ಹೋಗಿದ್ದಾರೆ. ಇದರ ಬೆನ್ನಲ್ಲೇ KPCC ಅಧ್ಯಕ್ಷರ ಬದಲಾವಣೆ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಸ್ಟೇಟ್ಮೆಂಟ್ ಕೊಟ್ಟಂಥ ಬೆನ್ನಲ್ಲೇ CM 7 ಸಚಿವರು 35 ಶಾಸಕರು ಒಟ್ಟಿಗೆ ಸೇರಿದ್ದಾರೆ. DKಶಿ ಅನುಪಸ್ಥಿತಿಯಲ್ಲಿ ನಡೆದಂಥ ಔತಣಕೂಟ ಸಭೆ ಕುರಿತು ಭಾರಿ ಕುತೂಹಲ ಆಗ್ತಾ ಇದೆ. ಯಾಕೆ ಸರ್, ಏನೋ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಾ ಅಲ್ಲ, ಏನಾದರೂ ಒಂದು ಹೊಸ ಸಂದೇಶ ಕೊಡೋಕೆ ಹೊರಟಿದ್ದೀರಾ, ಏನು ಕತೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಇಲ್ಲ ಹೊಸ ವರ್ಷ ಬಂತಲ್ಲ ಆ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ ಅಷ್ಟೇ, ಅದನ್ನು ಬಿಟ್ಟು ಇನ್ನೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಇಲ್ಲದೇ ನಡೆದಿರುವಂಥ ಈ ಸಭೆ ಬೇರೆ ಬೇರೆ ರೀತಿಯಾದಂಥ ಒಂದು ಮೆಸೇಜನ್ನು ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ರವಾನೆ ಮಾಡ್ತಾ ಇದೆ. DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ. ಯಾಕಂದರೆ ಈಗ ಇತ್ತೀಚೆಗೆ ತಾನೇ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. KPCC ಅಧ್ಯಕ್ಷ ಸ್ಥಾನ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ಇವೆರಡನ್ನೂ ನಿಭಾಯಿಸುವುದಕ್ಕೆ ಕಷ್ಟ ಆಗುತ್ತೆ DK ಶಿವಕುಮಾರ್ ಅವ್ರಿಗೆ. ಅದಕ್ಕೆ KPCC ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಇತ್ತೀಚಿನ ದಿನಗಳಲ್ಲಿ ತೀರಾ ಮುಂಚೂಣಿಯಲ್ಲಿದೆ. ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಮತ್ತೊಂದು ಕುಡಿಯಲ್ಲಿ CM ಬದಲಾವಣೆ ಅಂತ ಅಂದಾಗ, CM ಬದಲಾವಣೆ ಅನ್ನೋದೇನಾದರೂ ಆಗ್ಬಿಟ್ರೆ ಅದು CM ಬಣದಲ್ಲಿ ಗುರುತಿಸಿಕೊಂಡವರನ್ನೇ ಯಾರನ್ನಾರು CM ಮಾಡ್ತಾರೆ. DK ಶಿವಕುಮಾರ್ ಅವರು ಅಂದ್ಕೊಂಡಂಗೆ DK ಶಿವಕುಮಾರ್ ಅವರನ್ನು CM ಮಾಡಲ್ಲ. ಈ ಥರ ನಾನಾ ರೀತಿಯಾದಂಥ ಚರ್ಚೆಗಳು ನಡೆದಿದ್ವು. ಇದರ ಬೆನ್ನಲ್ಲೆಯೇ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ಈ ರೀತಿಯಾಗಿ ಒಟ್ಟಿಗೆ ಸೇರಿರೋದು, ಮಾತುಕತೆಯನ್ನು ಮಾಡಿರುವಂಥದ್ದು, ಊಟದ ನೆಪದಲ್ಲಿ ಸೇರಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. CM ಕೂಡ ಸಚಿವ ಸಂಪುಟದ ಮೇಜರ್ ಸರ್ಜರಿ ಮಾಡಲಾಗತ್ತೆ, ಅದ್ರ ಬಗ್ಗೆ ನಾನು ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದು ಕೂಡ ನಾನಾ ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾಗಿತ್ತು. ನೋಡಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗತ್ತೆ ಅಂತ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋಣ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವಿಭಜನೆಗೆ ಸರ್ಕಾರ ಸಮ್ಮತಿ. ನಿನ್ನೆ ಸಂಪುಟ ಸಭೆ ನಡೆದಿತ್ತು. ಇದರಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿಗೊಂದು, ಧಾರವಾಡಕ್ಕೊಂದು ನಗರ ಪಾಲಿಕೆಯನ್ನು ಮಾಡಲಿಕ್ಕೆ ತೀರ್ಮಾನಿಸಲಾಗಿದೆ. 26 ವಾರ್ಡ್ ಧಾರವಾಡಕ್ಕೆ, 56 ವಾರ್ಡ್ ಹುಬ್ಬಳ್ಳಿಗೆ ಅಂತ ವಿಭಜಿಸುವಂಥ ನಿಟ್ಟಿನಲ್ಲಿ ತೀರ್ಮಾನಿಸಲಾಗಿದೆ. ಬಹು ವರ್ಷಗಳ ಬೇಡಿಕೆ ಇದು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹು ವರ್ಷಗಳಿಂದ ಬೇಡಿಕೆಯನ್ನು ಇಡಲಾಗಿತ್ತು. ಫೈನಲಿ ಅದಕ್ಕೆ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ
ಪಾಲಿಕೆಯಲ್ಲಿನ 82 ವಾರ್ಡ್ಗಳ ಪೈಕಿ 1ರಿಂದ 26ವರೆಗಿನ ವಾರ್ಡ್ಗಳನ್ನು ಸೇರಿಸಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ರಚಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಸೊ ಏನೇನು ಬದಲಾವಣೆ ಆಗತ್ತೆ ನೋಡಿ, ಮಹಾನಗರ ಪಾಲಿಕೆ 2 ಮಹಾನಗರ ಪಾಲಿಕೆಗಳಾಗಿ ವಿಭಜನೆ ಆಗತ್ತೆ. ಧಾರವಾಡ ನಗರದ ಮಹಾನಗರ ಪಾಲಿಕೆಯು 120.94 ಚದುರ ಕಿಲೋಮೀಟರ್ ವಿಸ್ತರಣೆ ಇರುತ್ತೆ. ಈ ವ್ಯಾಪ್ತಿಯಲ್ಲಿ ಪ್ರತಿ ಚದುರ ಕಿಲೋಮೀಟರ್ಗೆ 2277 ಜನಸಾಂದ್ರತೆಯಂತೆ 2.75 ಲಕ್ಷ ಜನಸಂಖ್ಯೆ ಇರುತ್ತೆ. ಇನ್ನು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಜನಸಂಖ್ಯೆಯು 6.68 ಲಕ್ಷ ಇರಲಿದೆ. 127.05 ಚದುರ ಕಿಲೋಮೀಟರ್ ವಿಸ್ತೀರ್ಣದ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಜನಸಾಂದ್ರತೆ 5261 ಆಗಲಿದೆ. ಸೊ ಫೈನಲಿ ಏನು ಬಹು ವರ್ಷದ ಬೇಡಿಕೆಗಳಿತ್ತು ಅದಕ್ಕೆ ಅಸ್ತು ಅನ್ನಲಾಗಿದೆ. ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋದಾದ್ರೆ ಇದು ಸ್ವಲ್ಪ ಶಾಕಿಂಗ್ ಆದಂಥ ಸುದ್ದಿ. ನಾವೆಲ್ಲ ಕೋವಿಡ್ ಅಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಯನ್ನ ಎದುರಿಸಿದ್ವಿ. ಕೆಲವರು ನಮ್ಮವರನ್ನ ಕಳ್ಕೊಂಡಿದ್ದು ಕೂಡ ಇದೆ. 5 ವರ್ಷ ಆಯಿತು ಕೋವಿಡ್ ಸಮಸ್ಯೆಯಿಂದ ಬಳಲಿ. ಇದೀಗ ಮತ್ತೊಂದು ವೈರಸ್ ಪತ್ತೆ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಚೀನಾದಲ್ಲಿ ಮತ್ತೆ ವೈರಸ್ ಸ್ಫೋಟ ಆಗಿದ್ದು ಭಾರಿ ಸಾವು ಸಂಭವಿಸಿದೆ. ಶವಾಗಾರಗಳು ಫುಲ್ ಆಗಿದೆ. ಸ್ಮಶಾನದಲ್ಲೂ ಕೂಡ ಜಾಗ ಇಲ್ಲ. ಕೋವಿಡ್ 5ನೇ ವರ್ಷಾಚರಣೆಯ ವೇಳೆ ಹೊಸ ಭೀತಿ ಒಂದು ಎದುರಾಗ್ತಾ ಇದೆ. ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿದ್ದ ಕೊರೋನಾ ವೈರಸ್ ಹಾವಳಿ ಕಾಣಿಸಿಕೊಂಡ ಸರಿಯಾಗಿ 5 ವರ್ಷಗಳ ಬಳಿಕ ಇದೀಗ ಚೀನಾದಲ್ಲಿ ಮತ್ತೆ ಹಲವು ವೈರಸ್ಗಳು ವ್ಯಾಪಕವಾಗಿ ಹಬ್ಬಿದೆ ಎಂಬ ಆತಂಕಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಕಳೆದ ಕೆಲ ದಿನಗಳಿಂದ ಚೀನಾದಲ್ಲಿ ಇನ್ಫ್ಲೂಯೆನ್ಸಾ AHMP, ಮೈಕ್ರೋಪ್ಲಾಸ್ಮಾ, ನ್ಯೂಮೋನಿಯಾ ಮತ್ತು ಕೋವಿಡ್-19 ವೈರಸ್ ವ್ಯಾಪಕವಾಗಿ ಹಬ್ಬಿದೆ ಅಂತ ವರದಿಗಳು ತಿಳಿಸ್ತಾ ಇದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಿದ್ರೆ ಇದರ ಲಕ್ಷಣ ಏನು ಅಂತಂದರೆ ಜ್ವರ ಹಾಗೂ ಕರೋನಾ ಥರನೇ ಒಂದಷ್ಟು ಲಕ್ಷಣಗಳಿದೆಯಂತೆ. ಸ್ಮೆಲ್ ಗೊತ್ತಾಗದೇ ಇರುವಂಥದ್ದು, ಸುಸ್ತಾಗೋದು, ತಲೆನೋವು, ವಾಮಿಟು ಈ ಥರದ ಸಮಸ್ಯೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಉಸಿರಾಟದ ಪ್ರಾಬ್ಲಮ್ ಇರುವಂಥದ್ದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಂದೆರಡಲ್ಲ, ಹಲವು ವೈರಸ್ಗಳು ಚೀನಾದಲ್ಲಿ ಪತ್ತೆ ಆಗಿರುವಂಥದ್ದು. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡ್ತಾ ಹೋಗೋಣ. ಅಮೆರಿಕದ ದೈತ್ಯ ಉಪಗ್ರಹ ಉಡಾವಣೆಗೆ ಇಸ್ರೋ ಸಜ್ಜಾಗಿದೆ. ಅಮೆರಿಕ ಸಂಸ್ಥೆಯ 6 ಟನ್ ತೂಕದ ಉಪಗ್ರಹ ಸ್ಯಾಟಲೈಟ್ನಿಂದಲೇ ಫೋನ್ ಕರೆಗೆ ಅವಕಾಶ. ವಾಣಿಜ್ಯ ಉಪಗ್ರಹ ಉಡ್ಡಯನ ವಲಯದಲ್ಲಿ ವಿಶ್ವದಲ್ಲೇ ಮುಂಚೂಣಿ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿರುವ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವಂಥ ಇಸ್ರೋ ಇದೇ ಮೊದಲ ಬಾರಿಗೆ ಅಮೆರಿಕದ ದೈತ್ಯ ಸಂವಹನ ಉಪಗ್ರಹ ಉಡ್ಡಯನಕ್ಕೆ ಮುಂದಾಗಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಶ್ರೀಹರಿಕೋಟದಿಂದ ಈ ಉಪಗ್ರಹ ನಭಕ್ಕೆ ಹಾರಲಿದೆ. ಇದುವರೆಗೆ ಅಮೆರಿಕ ಸೇರಿ ಹಲವು ದೇಶಗಳ ಸಣ್ಣ ಪುಟ್ಟ ಉಪಗ್ರಹಗಳನ್ನು ಹಾರಿಸಿದ ಇತಿಹಾಸ ಇಸ್ರೋ ಹೊಂದಿತ್ತು. ಇದೀಗ ಅಮೆರಿಕದ ದೈತ್ಯ ಉಪಗ್ರಹ ಉಡಾವಣೆಗೆ ಇಸ್ರೋ ಸಜ್ಜಾಗಿರುವಂಥದ್ದು ಕೂಡ ಒಂದು ಖುಷಿಯ ವಿಚಾರ. ಏನು ಸಾಧನೆ? ಅಮೆರಿಕ ಟೆಕ್ಸಾಸ್ ಮೂಲದ AST ಕಂಪನಿ ಬ್ಲೂ ಬರ್ಡ್ ಹೆಸರಿನ ಉಪಗ್ರಹ ಅಭಿವೃದ್ಧಿಪಡಿಸಿದೆ. ಉಪಗ್ರಹದಿಂದ ನೇರವಾಗಿ ಭೂಮಿಯ ಯಾವುದೇ ಮೂಲೆಗೆ ಕರೆ ಮಾಡಿ ಇದರಿಂದ ಮಾತನಾಡುವಂಥ ಅವಕಾಶ ಇದೆ. ಕುಗ್ರಾಮಗಳಿಗೂ ಕೂಡ 5G ಸೇವೆ ಒದಗಿಸುವ ಈ ಉಪಗ್ರಹ ಉಡಾವಣೆಗೆ ಕಂಪನಿಯಿಂದ ಇಸ್ರೋಗೆ ಮೊರೆ ಬರಲಾಗಿದೆ. ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಶ್ರೀಹರಿಕೋಟದಿಂದ ನಭಕ್ಕೆ ಹಾರಲಿದೆ ಅಮೆರಿಕದ ಸ್ಯಾಟಲೈಟ್. ಇದೊಂದು ಖುಷಿಯ ವಿಚಾರ. ಯಾಕಂದರೆ ಯಾವುದೇ ಟವರ್ ಇಲ್ಲದೇನೆ ನಾವು ಫೋನ್ನಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ಬೇಕಾದರೂ ಮಾತನಾಡಬಹುದು. ಇದೊಂದು ಖುಷಿಯ ವಿಚಾರ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋಣ. ಇದು ಬೆಂಗಳೂರಿನ ಸುತ್ತಮುತ್ತಲಿನ ಊರುಗಳಿಗೆ ಖುಷಿಯಾಗುವಂಥ ಒಂದು ವಿಚಾರ ಆಗಿದೆ. ರಾಜಧಾನಿ ಪಕ್ಕದ ನಗರಗಳಿಗೂ ಕೂಡ ಸಬರ್ಬನ್ ರೈಲು ಚಿಕ್ಕಬಳ್ಳಾಪುರ, ಕುಣಿಗಲ್ಲು, ದಾಬಸ್ಪೇಟೆ, ಹೆಜ್ಜಾಲಕ್ಕೆ ವಿಸ್ತರಿಸೋಕೆ ರೈಲ್ವೆ ಸಚಿವಾಲಯದ ಅನುಮತಿಯನ್ನು ಕೇಳಿದೆ ಕೆ-ರೈಡ್. ನೋಡಿ, ಬೆಂಗಳೂರು ಉಪನಗರ ರೈಲು ಯೋಜನೆಯನ್ನು 2ನೇ ಹಂತದಲ್ಲಿ 146 ಕಿಲೋಮೀಟರ್ ವಿಸ್ತರಿಸುವ ಹಾಗೂ ವರ್ತುಲ ರೈಲು ಯೋಜನೆ ಜೊತೆಗೆ ಸಂಧಿಸುವಂಥ ಸಂಬಂಧ ಕಾರ್ಯಸಾಧ್ಯ ಅಧ್ಯಯನ ನಡೆಸೋಕೆ ಕರ್ನಾಟಕ ರೈಲು ಮೂಲ ಸೌಕರ್ಯ ಅಭಿವೃದ್ಧಿ ಕಂಪನಿ ಕೆ-ರೈಡ್ ರೈಲ್ವೆ ಸಚಿವಾಲಯಕ್ಕೆ ಅನುಮತಿಯನ್ನು ಕೋರಿದೆ. ರೈಲು ಉಪನಗರ ಯೋಜನೆ ಅನುಷ್ಠಾನಗೊಳಿಸುತ್ತಿರುವ ಕೆ-ರೈಡ್ ಮೊದಲ ಹಂತದಲ್ಲಿ 148.17 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ನಿರ್ಮಿಸುವಂಥ ಯೋಜನೆಯಲ್ಲಿ ತೊಡಗಿದೆ. ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣಾವರ ಸಂಪರ್ಕಿಸುವಂಥ ಮಲ್ಲಿಗೆ ಮಾರ್ಗದ ಕಾಮಗಾರಿ ಹಾಗೂ ಹೀಲಲಿಗೆಯಿಂದ ರಾಜನಕುಂಟೆ ಸಂಪರ್ಕಿಸುವಂಥ ಕನಕ ಮಾರ್ಗದ ಕಾಮಗಾರಿ ಚಾಲ್ತಿಯಲ್ಲಿದೆ. ಉಳಿದಂತೆ ಮೆಜೆಸ್ಟಿಕ್ನಿಂದ ದೇವನಹಳ್ಳಿ ಸಂಪರ್ಕಿಸುವಂಥ ಸಂಪಿಗೆ ಯೋಜನೆ ಟೆಂಡರ್ ಹಂತದಲ್ಲಿದೆ. ಕೆಂಗೇರಿ ವೈಟ್ಫೀಲ್ಡ್ ಸಂಪರ್ಕಿಸುವ ಪಾರಿಜಾತ
ಪಾರಿಜಾತ ಯೋಜನೆ ಅನುಷ್ಠಾನ ಸಂಬಂಧ ಪರಾಮರ್ಶೆ ನಡೆದಿದೆ. ಉಪನಗರ ರೈಲನ್ನ 2ನೇ ಹಂತದಲ್ಲಿ ಬೆಂಗಳೂರು ಹೊರವಲಯ ಸನಿಹದ ಜಿಲ್ಲೆಗಳಿಗೆ ವಿಸ್ತರಿಸುವಂತ ಯೋಜನೆಯಾಗಿದೆ. ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ 18 ಕಿಲೋಮೀಟರ್, ಚಿಕ್ಕಬಾಣುವಾರದಿಂದ ಕುಣಿಗಲ್ಲು 50 ಕಿಲೋಮೀಟರ್, ಚಿಕ್ಕಬಾಣುವಾರದಿಂದ ದಾಬಾಸ್ಪೇಟೆ 36 ಕಿಲೋಮೀಟರ್, ಕೆಂಗೇರಿಯಿಂದ ಹೆಜ್ಜಾಲ 11 ಕಿಲೋಮೀಟರ್ ಹಾಗೂ ಹೀಲಲಿಗೆ ಆನೇಕಲ್ ರಸ್ತೆ 11 ಕಿಲೋಮೀಟರ್, ರಾಜನಕುಂಟೆ ಒಡ್ಡರಹಳ್ಳಿ 20 ಕಿಲೋಮೀಟರ್ ವಿಸ್ತರಿಸುವಂತ ಯೋಜನೆ ರೂಪಿಸಿಕೊಳ್ಳಲಾಗಿದೆ. 2025ರಲ್ಲಿ DPR ಪೂರ್ಣ ಆಗುವಂತ ಸಾಧ್ಯತೆ ಇದೆ. ಸೊ ಇದೊಂದು ಖುಷಿಯ ವಿಚಾರ ಆಗಿದೆ. ಅನುಮತಿಯನ್ನ ಕೇಳಲಾಗಿದೆ. ಯಾವ ರೀತಿಯಾದಂಥ ರಿಯಾಕ್ಷನ್ಸ್ ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಹಾಗಿದ್ರೆ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ಸಾಕಷ್ಟು ಸುದ್ದಿಗಳು ಇದೆ, ಒಂದೊಂದೊಂದು ಕೂಡ ನಾವು ನೋಡ್ತಾ ಹೋಗೋಣ. ಇನ್ನು ಇತ್ತೀಚಿನ ದಿನಗಳಲ್ಲಿ DCM DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಬಂಡೀಪುರದಲ್ಲಿ ರಾತ್ರಿ ವಾಹನವನ್ನು ಬ್ಯಾನ್ ಮಾಡೋದು ಅಥವಾ ಓಡಾಡೋದಕ್ಕೆ ಅವಕಾಶ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರಣ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನದು? ಕೇರಳಕ್ಕೆ ತೆರಳುವ ಮಾರ್ಗದಲ್ಲಿ ರಾತ್ರಿ ತುರ್ತು ವಾಹನಕ್ಕೆ ಮಾತ್ರ ಅವಕಾಶ ಅಂತ ಸಚಿವ ಖಂಡ್ರೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ತುರ್ತು ವೆಹಿಕಲ್ಸ್, ಆಂಬ್ಯುಲೆನ್ಸ್ ಆಗಿರ್ಬೋದು, ಈ ಥರದ್ದು ತುರ್ತು ಸೇವೆಗಳಿಗೇನಿರುತ್ತೋ ಅದಕ್ಕೆ ಅವಕಾಶ. ಕರ್ನಾಟಕ ಮತ್ತು ಕೇರಳ ನಡುವಿನ ಸಂಪರ್ಕ ಮಾರ್ಗವಾಗಿರುವಂತಹ ಬಂಡೀಪುರ ಹುಲಿ ಸಂರಕ್ಷಿತಾರಣ್ಯದಲ್ಲಿ ರಾತ್ರಿ ಹೊಸದಾಗಿ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಅವಕಾಶ ಕೊಡಬಹುದು ಅನ್ನುವಂಥ ಟಾಕ್ಸ್ ಏನಿತ್ತು ಅದಕ್ಕೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಇಲ್ಲ, ತುರ್ತು ಸೇವೆ, ಆಂಬ್ಯುಲೆನ್ಸ್ ಸೇರಿದಂತೆ ಈ ಥರದೊಂದು ಎಮರ್ಜೆನ್ಸಿ ಏನಿರುತ್ತೆ ಅದಕ್ಕೆ ಮಾತ್ರ ಅವಕಾಶ ಇರುತ್ತೆ. ರಾತ್ರಿ ಎಲ್ಲ ಸಂಚಾರ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬೇಡ ಅಂತಾನೆ ಇತ್ತು. ಆದರೆ ಇತ್ತೀಚೆಗೆ ಓಪನ್ ಮಾಡಬಹುದೇನೋ ಅನ್ನುವಂಥ ನಿರೀಕ್ಷೆ ಇತ್ತು. ಆ ಕಾರಣಕ್ಕಾಗಿ ಕುತೂಹಲ ಇತ್ತು. ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಇಲ್ಲ ಓಪನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಸಚಿವರಾದ ದಿನೇಶ್ ಮತ್ತು ಲಕ್ಷ್ಮೀ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ಯಾವ ಕಾರಣಕ್ಕೆ? ನಿತ್ಯ ಬಾಣಂತಿಯರ ಸಾವು ಗೆಗ್ಗಿಲ್ಲದೆ ಸಾಗ್ತಾ ಇದೆ. ನಿತ್ಯ 5 ಜಿಲ್ಲೆಗಳಲ್ಲಿ ಆ ಕಾರಣಕ್ಕಾಗಿ ಬಿಜೆಪಿಯಿಂದ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಬಾಣಂತಿಯರ ಸಾವು ಪ್ರಕರಣದ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಯಾದಗಿರಿ, ಕೊಪ್ಪಳ, ಚಿಕ್ಕೋಡಿ ಇಲ್ಲೆಲ್ಲ ಪ್ರತಿಭಟನೆಯನ್ನು ಮಾಡಲಾಗಿದೆ. ಪ್ರತಿನಿತ್ಯವೂ 5 ಜಿಲ್ಲೆಗಳು ಅಂತ ಸೆಲೆಕ್ಟ್ ಮಾಡಿಕೊಂಡು ಪ್ರತಿಭಟನೆಯನ್ನು ಮಾಡೋದಕ್ಕೆ ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ಹೆಚ್ಚಾಗಿದೆ. ಯತ್ನಾಳ್ ಅವರ ನಡೆ ನುಡಿ ಎರಡೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದೀಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ನಾನು ದೂರು ನೀಡಲ್ಲ, ನಾನು ಚಾಡಿಕೋರನಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ನಾವು ಚಾಡಿಕೋರರಲ್ಲ, ಹೈಕಮಾಂಡ್ಗೆ ದೂರು ನೀಡುವವರೂ ನಾವಲ್ಲ ಅಂತ ಬಿಜೆಪಿಯ ಅತೃಪ್ತ ಬಣದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪರೋಕ್ಷವಾಗಿ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಂಗೆ ಟಾಂಗ್ ಕೊಟ್ಟಿದ್ದಾರೆ. ಖುದ್ದು ವಿಜಯೇಂದ್ರ ಅವರೇ ಬಂದು ನನ್ನನ್ನು ಮಾತನಾಡಿಸಿದ್ರು ಮಾತಾಡೋದಿಲ್ಲ ಅಂತ ಅವರು ತೀಕ್ಷ್ಣವಾಗಿ ಹೇಳಿದ್ದಾರೆ. ನಾನು ಮಾತನಾಡೋದು, ಯಾರ ಬಗ್ಗೆ ದೂರು ನೀಡೋದು ಇದ್ಯಾವುದು ಕೂಡ ಬೇಡ ಅಂತ ಹೇಳಿದ್ದಾರೆ. ನನ್ನ ಬಗ್ಗೆ ಖುಷಿಪಟ್ಟು ಗ್ರೇಟ್ ಅಂತ ಹೈಕಮಾಂಡ್ ನಾಯಕರು ಹೇಳ್ತಾರೆ. ಯತ್ನಾಳ್ ಎಂದಿಗೂ ದೂರು ಹೇಳಲ್ಲ ಅಂತ ಹೇಳ್ತಾರೆ. ನಾವು ಪಕ್ಷದ ಮತಗಳನ್ನು ತರುವವರು, ನಾವ್ಯಾಕೆ ಯಾರಿಗೆ ದೂರು ಹೇಳೋಣ? ಪಕ್ಷದ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಇರಲಿ ಅಥವಾ ಬೇರೆ ಯಾರೇ ಇರಲಿ, ನಾವು ಪಕ್ಷದ ಪರ ಮಾತ್ರ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಿಜೇಂದ್ರ ಅವರು ಹೊಸ ವರ್ಷದ ಸಂಭ್ರಮದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ರು. ಒಂದಷ್ಟು ಕಂಪ್ಲೇಂಟ್ಸ್ಗಳನ್ನು ಹೇಳಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಇವರು ಟಾಂಟ್ ಮಾಡಿ ಮಾತಾಡಿದ್ದಾರೆ. ನಾನಂತೂ ಚಾಡಿ ಹೇಳಲ್ಲ, ಹೈಕಮಾಂಡ್ ನಾಯಕರು ನನ್ನ ನೋಡಿ ಖುಷಿ ಪಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಸುದ್ದಿ, ಬಿಜೆಪಿ ಭಿನ್ನರ ವಕ್ಫ್ ಹೋರಾಟ 2ನೇ ಬಾರಿಗೆ ಪ್ರಾರಂಭ ಆಗ್ತಾ ಇರುವಂಥದ್ದು. ಕಂಪ್ಲಿಯಲ್ಲಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತೊಂದು ಮಹತ್ವದ ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದಾರೆ. ಅಂದರೆ ಈಗ ಆಲ್ರೆಡಿ ವಕ್ಫ್ ಹೋರಾಟವನ್ನು ಮಾಡಿದ್ದಾರೆ, ಮತ್ತೆ 2ನೇ ಬಾರಿ ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಸೊ ಇದೇ ಬೆನ್ನಲ್ಲೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಹೇಗೆ ಏನು ಎತ್ತ ಅಂತ. ಕಂಪ್ಲಿ ಮೈದಾನದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. ಕಂಪ್ಲಿ ಪಟ್ಟಣದ ಶಾರದಾ ವಿದ್ಯಾಶಾಲೆ ಮೈದಾನದಲ್ಲಿ ವಕ್ಫ್ ಹಟಾವೋ ಜನಜಾಗೃತಿ ಸಮಾವೇಶ ಆಯೋಜಿಸಲಾಗಿದ್ದು, ಕಂಪ್ಲಿಯ ನಾಗರಿಕ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಸಮಾವೇಶವನ್ನು ಆಯೋಜನೆಗೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವಂಥ ಸಾಧ್ಯತೆ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಅಂತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಯಾರೆಲ್ಲ ಸೇರ್ತಾರೆ, ಏನು ಎತ್ತ, ಇದು ಯಾವ ಥರದೊಂದು ಮೆಸೇಜನ್ನು ಪಾಸ್ ಮಾಡಲಾಗುತ್ತೆ, ಇದು ಹೈಕಮಾಂಡ್ಗೆ ತಲೆನೋವಾಗುತ್ತೆ, ಏನು ಎತ್ತ, ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋಣ.
ಇಬ್ಬರು ಮಾಜಿ ಶಾಸಕರ ವಿಚಾರಣೆ. ಮೂಡಾ ಹಗರಣ ಸಂಬಂಧ ಮಾಜಿ ಶಾಸಕರಾದ ಎಸ್ ಎ ರಾಮದಾಸ್ ಮತ್ತು ಎಲ್ ನಾಗೇಂದ್ರ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಬದಲಿ ನಿವೇಶನ ಹಂಚಿಕೆ ಸಂಬಂಧ ಇಬ್ಬರು ಮಾಜಿ ಶಾಸಕರ ವಿಚಾರಣೆಯನ್ನ ನಡೆಸಿ ಪ್ರಕರಣ ಸಂಬಂಧ ಅಗತ್ಯ ಮಾಹಿತಿಯನ್ನ ಪಡೆಯಿತು. ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಮಾಜಿ ಶಾಸಕ ಎಸ್ ಎ ರಾಮದಾಸ್ ವಿಚಾರಣೆಗೆ ಹಾಜರಾದರು. ಸಂಜೆ 5 ಗಂಟೆಗೆ ವಾಪಸ್ಸಾದರು. ಸಂಜೆ 5 ಗಂಟೆಗೆ ಎಲ್ ನಾಗೇಂದ್ರ ವಿಚಾರಣೆಗೆ ಹಾಜರಾಗಿ 7 ಗಂಟೆಗೆ ವಾಪಸ್ಸಾದರು. ಇಬ್ಬರೂ ಮಾಜಿ ಶಾಸಕರು ಮಾಧ್ಯಮಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಬದಲಿ ನಿವೇಶನ ನೀಡುವ ಸಂಬಂಧ ಮೂಡಾ ಸಾಮಾನ್ಯ ಸಭೆಯಲ್ಲಿ ಕೈಗೊಳ್ಳಲಾದ ನಿರ್ಣಯ ಸಂದರ್ಭದಲ್ಲಿ ಮೂಡಾ ಸದಸ್ಯರಾಗಿ ರಾಮದಾಸ್ ಮತ್ತು ನಾಗೇಂದ್ರ ಅವರು ಇದ್ದಿದ್ದರಿಂದ ಇಬ್ಬರನ್ನೂ ವಿಚಾರಣೆಗೆ ಕರೆಯಲಾಗಿತ್ತು. ಇಬ್ಬರೂ ಕೂಡ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದರು. ಸುಮಾರು ಒಂದು 3 ತಾಸುಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿದೆ. ಆದರೆ ವಿಚಾರಣೆಯನ್ನು ಮುಗಿಸಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದ್ರು ಕೂಡ ಯಾವುದನ್ನು ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಡೋದಕ್ಕೆ ಅವರು ಇಷ್ಟಪಟ್ಟಿಲ್ಲ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋಣ. 7ರಂದು ಮೈಸೂರು ಬಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಕುರಿತು ನೀಡಿರುವಂಥ ಹೇಳಿಕೆಯನ್ನು ಖಂಡಿಸಿ ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ವತಿಯಿಂದ ಜನವರಿ 7ರಂದು ಮೈಸೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಅಂತ ಸಮಿತಿಯ ಮುಖಂಡ ಪುರುಷೋತ್ತಮ್ ತಿಳಿಸಿದ್ದಾರೆ. ಅಂದು ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜು, ಸಾರಿಗೆ ಸೇವೆ, ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಲಾಗುತ್ತೆ. ಈ ಮೂಲಕ ಬಂದ್ಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಈಗಾಗಲೇ ಅನೇಕ ಕಡೆಯಲ್ಲಿ ಹೋರಾಟ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಇದೀಗ 7ರಂದು ಮೈಸೂರು ಬಂದ್ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾವ ಥರದ್ದು ಪ್ರತಿಕ್ರಿಯೆ ಸಿಗುತ್ತೆ, ಏನು ಕೆತ್ತ ಅನ್ನೋದನ್ನು ನೋಡಬೇಕಾಗತ್ತೆ. ಶಾಲಾ ಕಾಲೇಜು ಸೇರಿದಂತೆ ಸರ್ಕಾರಿ ಕಚೇರಿಗಳು, ಸಾರಿಗೆಗಳು ಎಲ್ಲವೂ ಸಪೋರ್ಟ್ ಮಾಡಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಇನ್ನು ಮುಂದಿನ ಸುದ್ದಿಯನ್ನು ನೋಡೋಣ. ಹೊಸ ವರ್ಷದಲ್ಲಿ ಗೂಳಿ ಸಂಭ್ರಮ, ಹಣಕಾಸು, ವಾಹನ ಮತ್ತು ಐಟಿ ಷೇರುಗಳ ಖರೀದಿ ಭರಾಟೆ. ಸೆನ್ಸೆಕ್ಸ್, ನಿಫ್ಟಿ ಭರ್ಜರಿ ಎತ್ತರ ಜಿಗಿತ. ಹಣಕಾಸು, ವಾಹನ ಮತ್ತು ಐಟಿ ಷೇರುಗಳ ಖರೀದಿ ಭರಾಟೆಯಿಂದ ಗುರುವಾರ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ 1436 ಅಂಕ ಜಿಗಿದು ನೋಡಿ ತುಂಬಾ ವ್ಯಾಪಾರ ವಹಿವಾಟು ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏರಿಕೆ ಏನು ಕಾರಣಕ್ಕೆ ಅನ್ನೋದನ್ನು ನೋಡೋದಾದರೆ, ಮಂದಗತಿಯ ನಿರೀಕ್ಷೆಗಳನ್ನು ಅಳಿಸಿ ಹಾಕಿ ಡಿಸೆಂಬರ್ನಲ್ಲಿ ಆಟೋ ವಲಯ ಭಾರೀ ಚೇತರಿಕೆ ಕಂಡಿತ್ತು. ರಾಯಲ್ ಎನ್ಫೀಲ್ಡ್ ಮಾರಾಟದಲ್ಲಿ ವರ್ಷದಿಂದ ವರ್ಷಕ್ಕೆ 25% ಹೆಚ್ಚಿನ ಬೆಳವಣಿಗೆ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಐಷರ್ ಮೋಟರ್ಸ್ 7% ಏರಿಕೆ ಆಗಿದೆ. 2024 ಡಿಸೆಂಬರಲ್ಲಿ 79,466 ಐಷರ್ ವಾಹನಗಳು ಮಾರಾಟಗೊಂಡಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಮಾರಾಟವಾದ ಐಚರ್ ವಾಹನಗಳ ಸಂಖ್ಯೆ 63,887 ಇತ್ತು. ಸೊ ಮಾರುತಿ ಸುಜುಕಿಯಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸ ಕಂಡು ಬಂದಿದೆ. ಐಟಿ ವಲಯದ ಲಾಭ CLSA ಮತ್ತು ಸಿಟಿ ತ್ರೈಮಾಸಿಕ ಆದಾಯ ಹೆಚ್ಚಿದೆ. ಇದರಿಂದ ಐಟಿ ವಲಯ ಷೇರುಗಳು 2%ಕ್ಕಿಂತಲೂ ಹೆಚ್ಚಿದೆ. ಇನ್ಫೋಸಿಸ್, TSO, HCL, ಟೆಕ್ ಮತ್ತು ಟೆಕ್ ಮಹೀಂದ್ರ ಸೇರಿದಂತೆ ಪ್ರಮುಖ ಐಟಿ ಕಂಪನಿಗಳು ಸೆನ್ಸೆಕ್ಸ್ ಏರಿಕೆಗೆ 300ಕ್ಕೂ ಹೆಚ್ಚು ಅಂಕಗಳ ಕೊಡುಗೆಯನ್ನು ನೀಡಿದೆ. ಮತ್ತೊಂದು, ಹಣಕಾಸು ವಲಯದ ಕಾರ್ಯಕ್ಷಮತೆ, ಬ್ಯಾಂಕಿಂಗ್ ಮತ್ತು ಹಣಕಾಸು ಷೇರುಗಳು ಗಮನಾರ್ಹ ಸುಧಾರಣೆಯನ್ನು ತೋರಿಸಿದ್ದು, ಬಜಾಜ್ ಫಿನ್ಸರ್ವ್ ಮತ್ತು ಬಜಾಜ್ ಫೈನಾನ್ಸ್ ಕ್ರಮವಾಗಿ ಸುಮಾರು 6 ಮತ್ತು 8% ಏರಿಕೆ ಆಗಿದೆ. HDFC ಬ್ಯಾಂಕು, ಕೋಟಕ್ ಮಹೀಂದ್ರ ಬ್ಯಾಂಕು, ಇಂಡಸ್ಇಂಡ್ ಬ್ಯಾಂಕ್ಗಳು ಸಕಾರಾತ್ಮಕ ಕೊಡುಗೆಗಳನ್ನು ನೀಡಿವೆ. ಇನ್ನು ನಿಫ್ಟಿ ಸಕಾರಾತ್ಮಕ ನಡೆ. 2 ವಾರಗಳಲ್ಲಿ ನಿಫ್ಟಿಯು ಕೂಡ ತುಂಬ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕಳೆದ 50 ದಿನಗಳ ಸರಾಸರಿ ಚಲನೆಯನ್ನು ಗಮನಿಸಿದರೆ ಗುರುವಾರದ ವಹಿವಾಟು ಎಲ್ಲ ದಾಖಲೆಗಳನ್ನು ಮುರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ನೋಡೋಣ. ನೀರಿನ ದರ ಪರಿಷ್ಕರಣೆ, ತಿಂಗಳೊಳಗೆ ಸಭೆ. ಜಲಮಂಡಳಿಗೆ ಆದಾಯಕ್ಕಿಂತ ವೆಚ್ಚವೇ ಅಧಿಕ, ಶಾಸಕರ ಜೊತೆ DCM DK ಶಿವಕುಮಾರ್ ಚರ್ಚೆ. ಈ ವರ್ಷ ಕುಡಿಯುವ ನೀರಿನ ದರ ಪರಿಷ್ಕರಣೆ ಆಗುವ ಬಹುತೇಕ ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂಬಂಧ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಜನವರಿ ಅಂತ್ಯದೊಳಗೆ ನಗರದ ಎಲ್ಲಾ ಶಾಸಕರ ಸಭೆಯನ್ನು ಕರೆದು ಚರ್ಚಿಸುವಂತ ಸಾಧ್ಯತೆ ಇದೆ. ಕಳೆದ 10 ವರ್ಷಗಳಿಂದ ನೀರಿನ ದರ ಪರಿಷ್ಕರಣೆ ಆಗಿಲ್ಲ. ಪರಿಣಾಮ ನಗರದ ಸುಮಾರು
ಸುಮಾರು 1.5 ಕೋಟಿ ಜನರಿಗೆ ನೀರು ಸರಬರಾಜು ಮಾಡ್ತಾ ಇರುವುದು ಬೆಂಗಳೂರು ಜಲಮಂಡಳಿ ಆದಾಯದ ಕೊರತೆಯನ್ನು ಎದುರಿಸ್ತಾ ಇದೆ. ಬಸ್ಸದ್ದು ಕೂಡ ಇದೇ ಕತೆ. 10 ವರ್ಷದಿಂದ 5 ವರ್ಷದಿಂದ ಏರಿಕೆಯನ್ನು ಮಾಡಿಲ್ಲ, ಆ ಕಾರಣಕ್ಕಾಗಿ ಏರಿಕೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ ಅಂತ. ಸೇಮ್ ಅದೇ ರೀತಿಯಾಗಿ ನೀರಿನ ದರ ಪರಿಷ್ಕರಣೆಯೂ ಕೂಡ ಈ ತಿಂಗಳೊಳಗೆ ಸಭೆಯನ್ನು ನಡೆಸಿ ನೀರಿನ ದರವನ್ನು ಏರಿಕೆ ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗುತ್ತೆ. ಬಹುತೇಕ ನೀರಿನ ದರ ಕೂಡ ಏರಿಕೆ ಆಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಇದಿಷ್ಟು ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಯಲ್ಲಿನ ಪ್ರಮುಖ ಸುದ್ದಿಗಳಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.